ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಮಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಇನ್ನು ಆದ್ಯ ಸ್ಕೂಲಿಗೆ ರೆಡಿ ಆಗಿದ್ದಾಳೆ, ತರಕಾರಿ ತೊಗೊಬರ್ಬೇಕು. ಹಾಗಾಗಿ ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ, ಸ್ಕೂಲ್ಗೆ ಬಿಟ್ಬಿಟ್ಟು ಹಾಗೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಕ್ಸಾಮ್ ಕೂಡ ನಡೀತಿದೆ, ಬನ್ನಿ ಕೇಳೋಣ ಯಾವ ಥರ ಪ್ರಿಪೇರ್ ಆಗಿದ್ದಾಳೆ ಎಕ್ಸಾಮ್ಗೆ ಅಂತ. ಚಿನ್ನು, ಇವತ್ತು ಯಾವ್ದು ಮನೆ ಎಕ್ಸಾಮು? ಹೇಗೆ ಪ್ರಿಪೇರ್ ಆಗಿದೆಯಾ? ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಚೆನ್ನಾಗಿ ಮಾಡಕ್ಕೆ ಜಸ್ಟ್ ಪಾಸಾ? ಅದೇ ಬರೀ ಪಾಸ್ ಆಗಿರ್ತಿ ಅಷ್ಟೇ, ಔಟ್ ಆಫ್ ಔಟ್ ತೆಗ್ದಿರಲ್ಲ. ಔಟ್ ಆಫ್ ಔಟ್ ಆಗಿರ್ತೀನಿ. ಕಾಲರ್ ಬಟನ್ ಹಾಕಿಲ್ಲ ನೋಡು. ಸೊ ಒಂದ್ರಲ್ಲಿ ಮಾತ್ರ ಚೆನ್ನಾಗಿ ತೆಗೆದ್ರೆ ಸಾಕಾಗೋದಿಲ್ಲ ಚಿನ್ನು, ಎಲ್ಲದ್ರಲ್ಲೂ ಚೆನ್ನಾಗಿ ತೆಗಿಬೇಕು, ಓಕೆನಾ? ನೀನು ಚೆನ್ನಾಗಿ ತೆಗಿತೀಯ, ಒಂಚೂರು ಇಂಟ್ರೆಸ್ಟ್ ಕೊಟ್ಟು ಯೋಚನೆ ಮಾಡಿ ಬರೀ. ಏನು ಗೊತ್ತಾ ಗೈಸ್, ಇವರು ಏನಂತ ತಿಳ್ಕೊಂಡಿರ್ತಾರೆ ಮಕ್ಕಳು, ಯಾರು ಫಸ್ಟ್ ಬರೆದು ಪೇಪರ್ ಕೊಡ್ತಾರೋ ಅವ್ರು ಚೆನ್ನಾಗಿ ಬರ್ತಾರೆ, ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ ಇವರು ಮೆಂಟಾಲಿಟಿ ಆ ಥರ. ಬಟ್ ನೀಟಾಗಿ ಎಲ್ಲ ಓದಿ ಇನ್ನೊಂದ್ಸತಿ ಚೆಕ್ ಮಾಡಮ್ಮ ಅಂತ ಹೇಳಿದ್ರೆ ಚೆಕ್ ಮಾಡಲ್ಲ. ಸೊ ನನ್ನ ಫ್ರೆಂಡ್ ಫಸ್ಟ್ ಕೊಟ್ಬಿಟ್ಲು, ನಾನು ಫಸ್ಟ್ ಬರೆದು ಬೇಗ ಕೊಡಬೇಕು ಪೇಪರು ಅಂತ ಅವಳ ಮೈಂಡಲ್ಲಿ, ಅಲ್ವಾ ಚಿನ್ನು? ಏನು ಬರೆದ್ಬಿಟ್ಟು ಫಾಸ್ಟ್ ಆಗಿ ಅಂತ ಏನಿಲ್ಲ, ಮೀಡಿಯಂ, ಫಾಸ್ಟ್ ಅಲ್ಲ ಸ್ಲೋ ಅಲ್ಲ, ಮೀಡಿಯಂ ಅಲ್ಲಿ ಬರೆದ್ಕೊಂಡು ಆಮೇಲೆ ಇವತ್ತು ನೋಡಿ ಪಂಡಾಲ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಬ್ಯಾಗ್? ಫೇವರೆಟ್ ಪಂಡಾಲ್. ಜಸ್ಟ್ ಇರು ತೋರಿಸು ನೋಡಿ ಗೈಸ್, ಇದು ಜಸ್ಟ್ 170 ರುಪೀಸ್ಗೆ ನಾನು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿ ತರಿಸಿರೋಂಥದ್ದು. ಸೊ ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. 179 ರೂಪಾಯಿಗೆ ಸಿಕ್ತು, 2 ತರಿಸಿದ್ದೀನಿ, ಒಂದು ಪಿಂಕ್ ಒಂದು ಇದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆಲ್ ದಿ ಬೆಸ್ಟ್, ನಾವು ಚೆನ್ನಾಗಿ ಮಾಡಿ ಎಕ್ಸಾಮ್. ಆಲ್ ದಿ ಬೆಸ್ಟ್. ಯೋಚನೆ ಮಾಡಿಬಿಟ್ಟು ಬರೆದಿದ್ದಾದ್ಮೇಲೆ ಪ್ಲೀಸ್ ಇನ್ನೊಂದ್ಸತಿ ಚೆಕ್ ಮಾಡು, ಓಕೆನಾ? ಬಾಯ್ ಚಿನ್ನು, ಗಾಡಿಗಳಲ್ಲಿ ಹುಷಾರಾಗಿ ಕರ್ಕೊಂಡು ಹೋಗಿ. ಸೊ ನೋಡಿ ಗೈಸ್, ನನ್ನ ಹಸ್ಬೆಂಡು ಆದ್ಯನ ಬಿಟ್ಬಿಟ್ಟು ಈಗ ಬಂದು. ಇಷ್ಟೊತ್ತು ಬಂದ್ಯಾ? ಹಾ ಹೌದಾ? ನಾನು ಅದೇ ಬ್ಯಾಕ್ ಸೈಡಿಂದನಾ? ನಾನು ಅಷ್ಟೇ ಅಲ್ಲಿ ತನಕನೇ. ಹಿಂಗೆ ಹೋಗು ರೈಟ್ಗೆ, ನೀನಿದ್ರೆ ಬರಲ್ಲ ಅನ್ಸೋದು. ಸೊ ಈಗ ನನ್ನ ತಮ್ಮನ ಮಗ ಬರ್ತೀನಿ ಅಂತ ಹೇಳಿದಂತೆ, ಊರಿಂದ ಕರ್ಕೊಂಡು ಬಂದಿದ್ದಾನೆ. ಹಾಗಾಗಿ ಹೋಗ್ತಾ ಇದ್ದೀವಿ, ಅವನ್ನ ಕರ್ಕೊಂಡು ಬರಬೇಕು. ಒಂದು ಜಾಗದಲ್ಲಿ ಇರಲ್ಲ ಗೈಸ್ ಅವನು, ಮನೆಗೆ ಬರಬೇಕು ಅಂತ ಅಲ್ಲಿದ್ರೆ, ಇಲ್ಲಿದ್ರೆ ಅಮ್ಮ ಮನೆಗೆ, ಅವ್ರ ಅಪ್ಪನ ಹತ್ರ ಹೋಗ್ಬೇಕು, ಅವ್ರ ಅಪ್ಪನ ಹತ್ರ ಇದ್ರೆ ಸೋನು ಮನೆಗೆ. ಹಿಂದೆ ಕುತ್ಕೊ, ಹಾಯ್ ಮಾಡ್ತೀನಿ. ಸೊ ಇಲ್ಲೋಡು ಹೊಸ ಬ್ಯಾಗ್ ಹೇಗಿದೆ, ಸೋನುಗೊಂದು ನನಗೊಂದು 2 ಬ್ಯಾಗ್ ತೊಗೊಂಡೆ. ಹಾಂ ಸೋನುದು ಪ್ಯಾಂಟ್, ಅದು ನನಗೆ ಕ್ಯಾಟ್ದು ಕ್ಯಾಟ್ ಬ್ಯಾಗ್. ಚೆನ್ನಾಗಿದೆಯಾ ಸೋನುನಾ? ಸ್ಕೂಲ್ಗೆ ಹೋಯ್ತು, ಮಧ್ಯಾಹ್ನ ಬರುತ್ತೆ. ಹೋಗಲ್ವಂತೆ. ನೆನ್ನೆ ಎಲ್ಲೋಗಿದ್ರೆ? ಚೆನ್ನಾಗಿತ್ತ? ಬೆಳಗ್ಗೆ ಬಂದ ರಾತ್ರಿ ಬಂದ? ಹೌದಾ? ಕಾರಲ್ಲಿ ಬಂದ ಬೈಕಲ್ಲ? ಕಾರಾಗ? ನೋಡಪ್ಪ ನೀನು ರಾಜ್ಕುಮಾರ್ನ. ಇನ್ನು ಆದ್ಯನ ಸ್ಕೂಲ್ ಬಿಟ್ಬಿಟ್ಟು ತಮ್ಮನ ಮಗ ಕೂಡ ಬರ್ತೀನಿ ಅಂತ ಹೇಳಿದ್ನಲ್ವ, ಅವನ್ನ ಕರ್ಕೊಂಡು ತರಕಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಸೊ ಬೆಳಗ್ಗೆ ಟೈಮ್ ಅಂತೂ ಈ ತರಕಾರಿ ಅಂಗಡಿಯಲ್ಲಿ ಫುಲ್ ಅಂದರೆ ಫುಲ್ಲು ರಶ್ ಇರುತ್ತೆ ಗೈಸ್. ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ನಲ್ವ, ಹಾಗಾಗಿ ನನ್ನ ಹಸ್ಬೆಂಡೇ ತರಕಾರಿನೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದಾರೆ, ಇಲ್ಲಾಂದರೆ ನನಗೆ ಹೇಳ್ತಾರೆ.
ಸೊ ಅವ್ರಿಗೆ ಸ್ವಲ್ಪ ಶೈ ನೇಚರು, ಹಾಗಾಗಿ ಇನ್ನು ಬದನೆಕಾಯಿ ಕೂಡ ಎತ್ಕೋ ವೈಟ್ದು ಅಂತ ಹೇಳ್ತಾ ಇದೆ. ಬಿಕಾಸ್ ಆದಿನ್ಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಎಷ್ಟು ದಿನದಿಂದ ಕೇಳ್ತಾ ಇದ್ದಾಳೆ ವಾಂಗಿಬಾತ್ ಮಾಡಿಕೊಡಿ ಮಮ್ಮ ಅಂತ ಟಿಫನ್ಗೆ. ಹಾಗಾಗಿ ನನ್ನ ಹಸ್ಬೆಂಡ್ ಬದನೆಕಾಯಿ ತಿನ್ನೋದೇ ಇಲ್ಲ. ಸರಿ ಬೆಳಗ್ಗೆ ಟೈಮು ಒಂದೊಂದು ಸರಿ ಬೇಗ ಹೋಗ್ಬಿಡ್ತಾರಲ್ಲ, ಆ ಟೈಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ 2 ವೈಟ್ ಬದನೆಕಾಯಿ ಕೂಡ ಎತ್ಕೊಂಡ್ರು. ಸೊ ಗಲೀಜಲ್ಲೇ ನಿಂತ್ಕೊ. ಎತ್ಕೊಳ್ರಿ, ನೀವು ಚೆನ್ನಾಗಿರೋ ಎತ್ಕೊಳ್ಳಿ. ನೋಡಿ ಹೆಂಗೆ ತಿಂತಾನೆ, ಸ್ವೀಟಾಗೈತಾ ತಿನ್ನು. ಏನಪ್ಪ ಎಷ್ಟು ರಶ್ಶು. ಸೊ ತರಕಾರಿ ಕೂಡ ಫ್ರೆಶ್ಶಾಗಿ ಬಂದಿತ್ತು, ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಸೊ ಆದಿನಿಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ. ಸರಿ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಡೆ ಅಷ್ಟೇ. ಮೋಸ್ಟ್ಲಿ ಒಂದಕ್ಕೆ 1/4 kg ಬರ್ಬೋದು ಅಂತ ಅನಿಸುತ್ತೆ. ಬೇಡ ಬಿಡಪ್ಪಿ, ಬೀಟ್ರೋಟ ಬೇಡ, ಬೀಟ್ರೋಟ್ ಹಾಕ್ಬಿಡು. ಸೋಸೆಕಾಯಿ ಒಂದು ಎತ್ಕೊಬೇಕಾಯ್ತು. ನಮ್ಮ ಮಾಮ ಕೊಡು, ಹಿಡ್ಕೋ ಗಟ್ಟಿಯಾಗಿ. ಮಾಮ ಎಲ್ಲ ಐತೆ ನೋಡು, ಕೊಡು. ಇಲ್ಲ ಮಾಮ ಮುಂದಕ್ಕೆ ಹೋಗು. ಪ್ರಕಾಶ ನೀನು ಓಡಿಸು, ನಾನು ಕುತ್ಕೊಂತೀನಿ. ಮಾಮ ಬೇಡ, ಹೋಗ್ಬಿಡೋಣ. ಕೀ ಇದ್ರೆ ನಾವು ಹೋಗೋದು, ಹಂಗೆ ಹೋಗುದು, ಹೋಗು. ಕೀ ಬೇಕೇ ಬೇಕಾ? ಮತ್ತೆ ಮಾಮನೇ ಬರಬೇಕು ಅಲ್ಲ ಚಿನ್ನು? ಸ್ವೀಟಾಗೈತೆ ಕ್ಯಾರೆಟ್? ಪಾಪು ಏನು ಮಾಡ್ತಿದ್ದೆ? ರುಜಿ ಮಾಡ್ತೈತಾ? ಕರ್ಕೊಂಬರುತ್ತಾನೆ ಪಾಪುನು? ಯಾಕೆ 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 ಕರ್ಕೊಂಬರಲ್ಲ? ಯಾಕೆ? ನಂಗೆ ಪಾಪು ಇಷ್ಟ, ನೀನು ಇಷ್ಟ ಇಲ್ಲ? ಇಲ್ಲ ಅದ್ರಲ್ಲಿ ಹಾಕು ನೋಡಿ. ಹೋಗೋ, ಮಾಮನ ಅಲ್ಲೇ ಬಿಟ್ಬಿಟ್ಟು ನೀನು ಓಡಿಸು, ನಾನು ಇಲ್ಲಿ ಕುತ್ಕೊಂತೀನಿ. ಹೋಗ್ಬಿಡೋಣ ಮಾಮನ ಬಿಟ್ಬಿಟ್ಟು. ಅಂದ್ರೆ ಕೀ ಬೇಕಲ್ಲ ಓಡ್ಸೋಕ್ಕೆ, ಕೀ ಮಾಮ ಹತ್ರ ಐತಲ್ಲ ಅಂತಾನೆ. ಕುಚ್ಚಿ ನಾವು ಬಿದ್ದೋತಿ. ಸೊ ಇಷ್ಟು ತರಕಾರಿ ಗೈಸ್. ಹಾಳಾಗೈತೆ, ರೆಡಿ ಮಾಡ್ಕೊಡ್ಬೇಕಂತೆ. ಓಡ್ಸೋಕ್ಕಾಗಲ್ವ ಅದನ್ನ? ತುಂಬ ಹಾಳಾಗಿದ್ಯಾ? ಅಯ್ಯೋ ವೇಸ್ಟ್ ಆಯ್ತಲ್ಲ ಕರು ಅಂತಿದ್ದೀನಿ. ವೇಸ್ಟ್ ಆಯ್ತಲ್ಲ ಗೋಕಿ, ಕಾಸಿಲ್ಲ ಪಪ್ಪಂದು. ಪಾಪ ಎಷ್ಟು ಕಷ್ಟಪಟ್ಟು ಕೊಡಿಸ್ತು ನಿನಗೆ. ನೀನು ಬೈದಿಲ್ವಾ ಅವನಿಗೆ? ಏನಂದೆ? ಹಾಂ ನಮ್ಮ ಹಾಂ ಮುತ್ತಿಕ. ಹಾಂ ಅವರಮ್ಮ ಬೈದಿಲ್ವಾ ನಿನಗೆ? ಅವರಮ್ಮ ಬೈದಿಲ್ಲ. ಸೈಕಲು ಇಲ್ವಾ? ಪಪ್ಪಗೆ ಸೈಕಲ್ ಕೇಳ್ತಾ ಇದ್ದಲ್ಲ, ಆ ಸೈಕಲ್ ಕೊಡ್ಸು ಪಪ್ಪ ಅಂತ. ಕೊಡಿಸ್ಲಿಲ್ವಾ? ಯಾಕೆ? ಯಾಕಂತೆ? ಅಂಗಡಿ ತೆಗ್ದಿಲ್ವಂತ? ನಮ್ಗೊಂದು ರೂಪಾಯಿ ಕೊಡ್ಸು. ನನಗೊಂದು ರೂಪಾಯಿ ಕೊಡ್ಸು. ಹಾಂ ಕೇಕು, ಹೋಟ್ಲು ಊಟ, ಕಬಾಬ್ಗಳು, ದೋಸೆಗಳು, ಹೋಟ್ಲು ಊಟಗಳು ನನಗೆ. ಚೆನ್ನಾಗಿ ನೋಡ್ಕೊಳುತ್ತಾ? ನಿಮ್ಮಮ್ಮ ಚೆನ್ನಾಗಿ ನೋಡ್ಕೊಳುತ್ತಾ ಅಪ್ಪನ? ಅಲ್ಲ, ಯಾರು ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ? ಅಪ್ಪನ? ಅಪ್ಪ ಇಷ್ಟ ಅಲ್ಲ ನಿನಗೆ ತುಂಬಾನಾ? ಏನು ಹೇಳ್ತೀಯ ಅಪ್ಪನಿಗೋಸ್ಕರ? ಹೇಳು ಹೇಳು. ಅಪ್ಪ ಇಷ್ಟ ಅಲ್ವಾ? ಅಪ್ಪನಿಗೋಸ್ಕರ ಏನಾದರೂ ಹಾಡು ಹೇಳು. ಹೇಳು. ಐ ಲವ್ ಯು ಪಾಲು. ಐ ಲವ್ ಯು ಅನ್ನ. ಐ ಲವ್ ಯು ಅನ್ನ. ಊರಿಗೆ ಹೋಗ್ತೀಯಾ? ಯಾಕೆ?
ಇಲ್ಲೇ ಇರೋ ಊರಲ್ಲಿ ಏನು ಸಿಗುತ್ತೆ? ದೂರ ಹೋಗ್ಬೇಕು, ಇಲ್ಲಾದ್ರೆ ಕಬಾಬು, ಜ್ಯೂಸು, ಅಲ್ಲಿ ಕುಕ್ಕರ್ ಎಲ್ಲ ಸಿಗ್ತತೆ. ಕುರ್ಕುರೆ ಕುರ್ಕುರೆ ತಿನ್ನು. ಅದರಲ್ಲಿ ಪ್ಲಾಸ್ಟಿಕ್ ಇರ್ತದೆ, ಹುಳ ಹೊಟ್ಟೆ ಒಳಗಡೆ ಹೋಗ್ಬಿಟ್ರೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವಿತ್ತು. ಕುರ್ಕುರೆ ಎಲ್ಲ ತಿನ್ನಬಾರ್ದು. ಇನ್ನೇನೇನು ಸಿಗುತ್ತೆ ಊರಲ್ಲಿ ಅಂಗಡಿಯಲ್ಲಿ? ಏನು ಏನು ಮ್ಯಾಗಿ. ಮ್ಯಾಗಿ, ಆಮೇಲೆ ಚಾಕಿ ಅಷ್ಟೇ. ಹೋಟೆಲ್ಲು ಇಲ್ಲ. ಕಾವುಬಾಯಿ ಚಿಕನ್ ಎಲ್ಲ ಸಿಗ್ತದೆ. ಸೊ ನೋಡಿ ಗೈಸ್, ಈಗ ತರಕಾರಿ ಎಲ್ಲ ತೊಗೊಂಬಂದೆ ಅಲ್ವಾ. ಸೊ ಈಗ ಇದನ್ನೆಲ್ಲ ಸಗ್ರಿಗೇಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಸೊ ಇಷ್ಟು ತರಕಾರಿಗೆ 331 ರೂಪಾಯಿ ಆಗಿದೆ. ಏನಂದರೆ ಏನು ತೊಗೊಂಬಂದಿಲ್ಲ. ಸೊ ಈಗಂತೂ ಎಲ್ಲನೂ ರೇಟ್ ಜಾಸ್ತಿನೇ. ಇಷ್ಟು ತರಕಾರಿ ಇದೆ ನೋಡಿ ಗೈಸ್. ನೋಡಿ, ಇಷ್ಟು ತರಕಾರಿಗೆ 331 ರೂಪಾಯಿ ಅಂದರೆ ಏನು ತಿನ್ನೋದು ನಮ್ಮಂಥ ಬಡವರು? ಏನು ಜೀವನ ಮಾಡೋದು? ಸೊ ಗೊತ್ತಿಲ್ಲ. ರೇಟ್ಗಳು ಪ್ರತಿದಿನ ಜಾಸ್ತಿನೇ ಆಗ್ತದೆ ಹೊರತು ಯಾವುದು ಕೂಡ ಕಡಿಮೆನೇ ಆಗ್ತಿಲ್ಲ. ಅಷ್ಟು ರೇಟು ಗೈಸ್. ಸೊ ಮುಂಚೆ ಎಲ್ಲ ಕೊತ್ತಂಬರಿ 5 ರೂಪಾಯಿಗೆ ತೊಗೊಳಕ್ಕೆ ಹೋದ್ರೆ ಇಷ್ಟೊಂದು ಕೊತ್ತಂಬರಿ ಬರ್ತಾಯಿತ್ತು. ಇವಾಗ 5 ರೂಪಾಯಿ ಕೊತ್ತಂಬರಿನೇ ಕೊಡೋದಿಲ್ಲ, 10 ರೂಪಾಯಿ ಮಿನಿಮಮ್ ತೊಗೊಳ್ಬೇಕು. ಸೊ ಇನ್ನು ತರಕಾರಿನೆಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಎಷ್ಟು ಫ್ರೆಶ್ಶಾಗಿ ಆಗೇ ಇರುತ್ತೆ 1 ವೀಕ್ ಆದ್ರೂ. ಸೊ ಈ ಬಾಕ್ಸ್ನ ನಾನು ಮೀಶೋದಲ್ಲಿ ತೊಗೊಂಡೆ. ನಾನು ತೊಗೊಂಡಾಗ ಅರೌಂಡ್ 200 ಚೇಂಜ್ ಇತ್ತು, ಬಟ್ ಇವಾಗ ಎಷ್ಟು ಅಂತ ಗೊತ್ತಿಲ್ಲ. ಸೊ 6 ಬಾಕ್ಸ್ಗೆ 200 ಚೇಂಜ್ ವರ್ತ್ ಅಂತ ಅನಿಸ್ತು. ಸೊ ಅಮ್ಮ ಮನೆಗೂ ಒಂದು ಸೆಟ್ ತೊಗೊಂಡೋಗಿ ಕೊಡಬೇಕು. ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಳ್ತೀನಿ ತೊಗೊಂಡೋಗ್ಬೇಕಂತ, ಮರ್ತು ಹೋಗ್ತೀನಿ. ಸೊ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲೇ ಹಾಕಿ ಈಗ ಫ್ರಿಡ್ಜಲ್ಲಿ ಎತ್ತಿಡಬೇಕು. ಒಂದು ವಾರಕ್ಕಾಗಷ್ಟು ತರಕಾರಿನ ತೊಗೊಂಬಂದಿರ್ತೀವಿ. ಸೊ ಬಿಕಾಸ್ ಸ್ಕೂಲಿಗೆ ಬೇಕಲ್ವ ದಿನಗೆ, ಹಾಗಾಗಿ ಇನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡೆ. ಸೊ ನಮ್ಮದು ಸಿಂಗಲ್ ಡೋರ್ ಫ್ರಿಡ್ಜು. ಅಷ್ಟು ಎತ್ತಿಟ್ಕೊಂಡ್ರು ಇನ್ನೂ ತರಕಾರಿ, ಕೊತ್ತಂಬರಿ, ಪುದೀನ, ಕರಿಬೇವು ಎಲ್ಲ ಕವರಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.